ಅಂದರೆ ಜನಮಾನಸದಲ್ಲಿ ನಿನಗೊಂದು ಅವಕಾಶ ಅಂತ ತಿಳ್ಕೊ, ಒಂದು ಧ್ಯಾನ, ಇನ್ನೊಂದು ಯೋಗ. ಧ್ಯಾನ ಮಾಡು ಅಂತಾರೆ. ನಿನಗೆ ಟೈಮ್ ಅಂದ್ಕೊಂಡ್ಬಿಡು, ಭಗವಂತ ನಿನ್ಗೆ ಕೊಟ್ಟ ಟೈಮು. ಅಂದರೆ ಅವರು ಈ ಭಾರತದ ಪರಂಪರೆಯನ್ನು ಭಾಳ ಅದ್ಭುತವಾಗಿ ಹೇಳ್ತಾರೆ. ನಮಗೇನಾಗ್ಬಿಟ್ಟಿದೆ ಅಂದರೆ ಭಾರತ ಪರಂಪರೆ ಹೇಳುವವನು BJPಯಲ್ಲಿ ಇರಬೇಕು ಅಂತಿದೆ. ಹಂಗೇನು ಬೇಕಾಗಿಲ್ಲ ನಮಗೆ, ಎಲ್ಲರಲ್ಲೂ ಇರ್ತಾರೆ ನಮಗೆ. ಅದನ್ನು ತೆಗೊಳ್ಳುವಂಥದ್ದು ಅವ್ರಿಗೆಲ್ಲರಿಂದ ನಾನು ಬಯಸ್ತಾ ಇದ್ದೀನಿ ನಿಜ ಹೇಳಬೇಕು ಅಂತಂದರೆ. ಓಕೆ, ದೆಹಲಿ ಸೋಲಿನ ಬೆನ್ನಲ್ಲೇ ಇಂಡಿ ಕೂಟದಲ್ಲಿ ಬಿರುಕು ಮೂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇಂಡಿ ನಾಯಕರ ಕಾಲೆಳೆದಿದ್ದಾರಂತೆ ಒಮರ್ ಅಬ್ದುಲ್ಲಾ. ಇನ್ನಷ್ಟು ಹೊಡೆದಾಡ್ಕೊಳ್ಳಿ ಅಂತ ಮಾರ್ಮಿಕ ಟ್ವೀಟ್ ಮಾಡಿದ್ದಾರಂತೆ. ಒಬ್ಬರನ್ನ ಇನ್ನೊಬ್ರು ಮುಗಿಸಿ ಅಂತ ಕಿಡಿಕಾರಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಓಕೆ, ನನ್ನ ಕಲೀಗ್ ದಿವಿತ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ, ಇಂಡಿ ಮೈತ್ರಿಕೂಟದ ಓರ್ವ ಪ್ರಮುಖ ಪಾಲುದಾರರು ಕೂಡ. ಆಮೇಲೆ ಇಂಡಿ ಮೈತ್ರಿಕೂಟ ಆರಂಭದಿಂದಲೇ ಶುರುವಾಗಿ ಬೆಂಗಳೂರಲ್ಲಿ ಶುರುವಾಯಿತು. ಆರಂಭ ಆದಾಗ ಒಂದು ಆಶ್ಚರ್ಯ ಇತ್ತು, ಆದರೂ ಕೂಡ ದೊಡ್ಡ ಟಕ್ಕರ್ ಕೊಡುವಂಥ ಎಲ್ಲ ಸಾಧ್ಯತೆಗಳಿತ್ತು. ಆದರೆ ಎಲ್ಲರಿಗೂ ಆಸೆ ಬಂದ್ಬಿಡ್ತು, ನಾನಾ ಮಹಾಗಠಬಂಧನದಾಗೂ ಆಯ್ತು, ಅದೇ ಥರ. ಈಗ ಒಮರ್ ಅಬ್ದುಲ್ಲಾ ಅವರ ಟ್ವೀಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ದಿವಿತ್. ಓವರ್ ಟು ಯು ದಿವಿತ್. ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ಟಿ. ಬಹಳ ಪ್ರಮುಖವಾಗಿ ಈ ಒಂದು ದೆಹಲಿ ಚುನಾವಣೆಯ ರಿಸಲ್ಟನ್ನು ನೋಡ್ತಿರುವಂಥ ಸಂದರ್ಭದಲ್ಲಿ ಯಾವ ರೀತಿ BJP ಮುನ್ನುಗ್ತಾ ಇದೆ, ಮುನ್ನಡೆಯನ್ನು ಸಾಧಿಸಿಕೊಂಡು ಅನ್ನುವಂಥದ್ದು ಗಮನಿಸ್ಬೋದು. ಇದೇ ಸಂದರ್ಭದಲ್ಲಿ ಈ ರಿಸಲ್ಟನ್ನು ಮನೆಯಲ್ಲೇ ಕೂತು ನೋಡ್ತಿರುವಂಥ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಆದಂಥ ಒಮರ್ ಅಬ್ದುಲ್ಲಾ ಅವರು ಒಂದು ಮಾರ್ಮಿಕವಾಗಿ ಟ್ವೀಟ್ ಮಾಡಿರೋದನ್ನು ಗಮನಿಸ್ತಾ ಇದ್ದೀರಿ. ಅವ್ರು ನೋಡೋ ಆಪಾಸ್ ಮೇನ್ ಅಂತೇಳಿ ಕಿತ್ತಾಡ್ಕೊಳ್ಳಿ, ಇನ್ನೂ ಕಿತ್ತಾಡ್ಕೊಳ್ಳಿ, ಇದು ಹೀಗೆ ಮುಂದುವರಿಯುತ್ತೆ ನೀವು ಇದೇ ರೀತಿ ಇದ್ದರೆ ಅನ್ನುವಂಥ ಮಾತನ್ನು ಮಾರ್ಮಿಕವಾಗಿ ಹೇಳಿರುವಂಥದ್ದು. ಅಂದರೆ ಈ ಒಂದು 2024 ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಆಪ್ ಪಾರ್ಟಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಯಾವ ರೀತಿಯಾಗಿ ಒಟ್ಟಿಗೆ ಸೇರಿ ಇಂಡಿ ಒಕ್ಕೂಟದಲ್ಲಿ ಒಂದು ನಾಯಕತ್ವವನ್ನು ಕಟ್ಕೊಂಡು ಯಾವ ರೀತಿ ಕೆಲಸ ಮಾಡಿದ್ರು ಒಗ್ಗಟ್ಟಾಗಿ, ಅದು ಇಲ್ಲಿ ಕಾಣಲಿಲ್ಲ. ಅಂದರೆ 2025 ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಅದು ಆಗಲಿಲ್ಲ. ಅಂದರೆ BJPಯವರು ಯಾವ ರೀತಿಯಲ್ಲಿ ಆ ಪಕ್ಷವನ್ನು ಅಥವಾ ಕೇಜ್ರಿವಾಲ್ನ ಅವರು ಯಾವ ರೀತಿ ಟೀಕೆ ಮಾಡಿದ್ರು, ಯಾವ ರೀತಿ ಟಕ್ಕರ್ ಕೊಟ್ಟರು, ಅದಕ್ಕಿಂತ ಹೆಚ್ಚಾಗಿ ಕೂಡ ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು, ಜೊತೆಗೆ ಕಾಂಗ್ರೆಸ್ ಪಕ್ಷದವರು ಆ ಪಾರ್ಟಿ ವಿರುದ್ಧ ಯಾವ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟರು. ಸೊ ಇವರಿಬ್ಬರ ನಡುವೆ ಹೊಂದಾಣಿಕೆ ಇರಲಿಲ್ಲ. ಸೊ ಹಾಗಾಗಿ ಇದು ಯಾವ ರೀತಿಯಲ್ಲಿ ಆಗಿದೆ ಅನ್ನುವಂಥ ಲೆಕ್ಕಾಚಾರ ಮಾರ್ಮಿಕವಾಗಿ ಅವರು ಹೇಳಿರ್ತಾರೆ. ಅಂದರೆ ನಿಮ್ಮ ಕಿತ್ತಾಟದಿಂದ ಇದು BJPಯವರಿಗೆ, ಅಂದರೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಆಗಿದೆ, ನೀವು ಹೀಗೆ ಕಿತ್ತಾಡ್ಕೊಳ್ಳಿ, ಹೀಗೆ ಮುಂದುವರೆದ್ರೆ ಇದೇ ರೀತಿಯಾದಂಥ ರಿಸಲ್ಟನ್ನು ನಾವು ನೋಡ್ಬೋದು ಅನ್ನುವಂಥ ರೀತಿಯಲ್ಲಿ ಮಾರ್ಮಿಕವಾಗಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳಾದಂಥ ಒಮರ್ ಅಬ್ದುಲ್ಲಾ ಅವರು ನೋಡೋ ವಾಪಸ್ ಮೇನ್ ಅನ್ನುವಂಥ ಟ್ವೀಟನ್ನು ಈ ಒಂದು ರಿಸಲ್ಟನ್ನು ನೋಡೋ ಮುಖಾಂತರ ಮಾಡಿದ್ದಾರೆ ಜಯಪ್ರಕಾಶ್ ಶೆಟ್ಟಿ. ಅಂದರೆ ಇದು ಒಂದು ರೀತಿಯಲ್ಲಿ ಇಂಡಿ ಮೈತ್ರಿಕೂಟಕ್ಕೆ, ಅವರೇ ಇಂಡಿ ಮೈತ್ರಿಕೂಟದಲ್ಲಿ ಇದ್ರೂ ಕೂಡ ಒಂದು ರೀತಿಯಲ್ಲಿ ಚುಚ್ಚಿದ್ದಾರೆ ಇಂಡಿ ಮೈತ್ರಿಕೂಟವನ್ನು. ಇನ್ನೂ ಜಗಳ ಆಡ್ಕೊಳ್ಳಿ ಅವರು ಫ್ಯಾಕ್ಟ್ ಹೇಳಿದಾರೆ ಅನ್ಸುತ್ತೆ. ಯಾಕಂದ್ರೆ ನೋಡಿ, ಇಂಡಿ ಒಕ್ಕೂಟ ನೀವು ಫಾರ್ಮಿಂಗ್ ಬಂದಾಗ ಇವ್ರ ಉದ್ದೇಶ ಏನಾಗಿತ್ತು ಅಂತಂದ್ರೆ ಮೋದಿ ಅವರನ್ನ ಅಧಿಕಾರದಿಂದ ದೂರ ಇಡೋದು, ನಮ್ಮ ಇಂಡಿ ಒಕ್ಕೂಟ ಅಧಿಕಾರಕ್ಕೆ ಬರೋದು ಅಂತ ಇತ್ತು, ತೃತೀಯ ರಂಗ ಅಂತ ಮಾಡಿಕೊಂಡು. ಆದ್ರೆ ಇವರು ಎಲ್ಲೆಲ್ಲಿ ಈ ಇಂಡಿ ಒಕ್ಕೂಟದಲ್ಲಿ ಕೈ ಜೋಡಿಸಿದ್ರು ಸ್ಥಳೀಯ ಪಾರ್ಟಿಗಳು, ಅಲ್ಲಲ್ಲಿ ಹೊಡೆದಾಡ್ಕೊಳ್ಳುವಂತ ಕೆಲಸ ಆಯ್ತು. ಮಮತಾ ಬ್ಯಾನರ್ಜಿ ಮಜಾ ಏನಂತ ಪ್ರಧಾನಮಂತ್ರಿ ರೇಸ್ ಅಲ್ಲ, ಇಂಡಿ ಮೈತ್ರಿಕೂಟದ ಐಡಿಯಾ ಯಾರ್ದು ಹೇಳಿ? ನಿತೀಶ್ ಕುಮಾರ್ದು. ಇಂಡಿಯಾ ಅಂತ ಹೆಸರು ಕೊಟ್ಟಿದ್ದು ಅದಕ್ಕೆ INDIA, ಆಮೇಲೆ ಅದು BJP ಮಾಡಿದ್ದು INDIA ಅಂತ ಹೇಳಿ ಆಯ್ತಾ. ಇಂಡಿಯಾ ಮೈತ್ರಿಕೂಟ ಹಂಗೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಆ ಹೆಸರು ಕೊಟ್ಟಿದ್ದು ಯಾರು? ನಿತೀಶ್ ಕುಮಾರ್. ಆಗಿದ್ದಲ್ಲಿ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಆಯ್ತಾ 23 ಪಾರ್ಟಿಗಳನ್ನು ಸೇರಿರ್ತದೆ. ಅವರೇ ಇಲ್ಲ ಇವತ್ತು. ಆಮೇಲೆ ಮಮತಾ ಬ್ಯಾನರ್ಜಿ ಅಂತ ನಾಯಕಿ, ಮಮತಾ ಬ್ಯಾನರ್ಜಿ ಯಾಕೆ ದೊಡ್ಡ ನಾಯಕಿ ಆಗ್ತಾರೆ ಅಂತಂದರೆ ನರೇಂದ್ರ ಮೋದಿ ಪ್ರಭಾವವನ್ನು ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ನೀವು ಸರಿನೋ ತಪ್ಪು ಫೈನಲಿ ನಾನು ಏನು ಹೇಳಿದ್ದು, ಗೆಲುವು ಮಾತ್ರ ಟಕ್ಕರ್ ಕೊಟ್ಟದ್ದು ಅವ್ರು ಹೇಳ್ತಾರೆ. ಇಂಡಿ ಮೈತ್ರಿಕೂಟವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮುನ್ನಡೆಸಲಿ, ನಾವು ಅವರನ್ನು ಪ್ರಧಾನಿ ಅಭ್ಯರ್ಥಿ ಮಾಡೋಣ ಅಂತೇಳಿ ಮಮತಾ ಬ್ಯಾನರ್ಜಿ ಹೇಳ್ತಾರೆ. ಅರವಿಂದ್ ಕೇಜ್ರಿವಾಲ್ ಕೂಡ ಹೇಳ್ತಾರೆ. ಆಯ್ತು ಬಿಡಿ, ಬೇರೆಯವರು ಒಪ್ಪದೇ ಇರ್ಬೋದು, ಕರ್ನಾಟಕದಲ್ಲಿ ಒಬ್ಬನಾದರೂ ಅಟ್ಲೀಸ್ಟ್ ಹೌದಾ, ಅಯ್ಯಯ್ಯೋ ಮಲ್ಲಿಕಾರ್ಜುನ ಖರ್ಗೆ ಅಂದರೆ ಭಾಳ ಒಳ್ಳೆಯದು, ಬಟ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಏನು ಟಂಗ್ ಸ್ಲಿಪ್ ಆಗಿ ಆದರೂ ಹೇಳ್ಬೋದು. ಹೌದಾ, ಹೇಳಲೇ ಇಲ್ಲ ಅಂತ ನಾವು ಸಿದ್ದರಾಮಯ್ಯ ಹತ್ರ ಕೇಳಿದ್ವಿ, ಅದು ರಾಹುಲ್ ಗಾಂಧಿ DK ಶಿವಕುಮಾರ್ ಹತ್ರ ಕೇಳಿದ್ವಿ, ಸರ್ ಇವ್ರು ನಿಂಗೆ ಹೇಳ್ತಾ ಇದ್ದಾರೆ, ಯಾರು ಹೇಳ್ತಿರೋದು? ನಿಮ್ಮ ಪಾರ್ಟಿಯವರು ಬೇರೆ. ಓಕೆ, ಅವರು ಹೇಳಿದ್ದಾರೆ, ಅದು ಒಳ್ಳೆ ವಿಚಾರ.
ಆ ರೀತಿ ಆದರೆ ಭಾಳ ಒಳ್ಳೆಯದು. ಆದರೆ ಇಂಡಿ ಮೈತ್ರಿ ಕೂಡ ಅದನ್ನು ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋಂಥ ಒಂದು ಧೈರ್ಯವನ್ನು ಯಾವನೂ ತೋರಿಸಲಿಲ್ಲ. ಎಲ್ಲರೂ ಕೂಡ ಮತ್ತೊಮ್ಮೆ ಜೈ ಬಜರಂಗ ಬಲಿ ಅಂತ ಅಂದ್ಬಿಟ್ಟು ರಾಹುಲ್ ಗಾಂಧಿ ಅವರ ಪಾದಾರವಿಂದಗಳಿಗೆ ಅಂದರೆ ಜನಮಾನಸದಲ್ಲಿ ನಿನಗೊಂದು ಅವಕಾಶ ಅಂತ ತಿಳ್ಕೊ, ಒಂದು ಧ್ಯಾನ, ಇನ್ನೊಂದು ಯೋಗ. ಧ್ಯಾನ ಮಾಡು ಅಂತಾರೆ, ನಿನಗೆ ಟೈಮ್ ಅಂದ್ಕೊಂಡ್ಬಿಡು, ಭಗವಂತ ನಿನ್ಗೆ ಕೊಟ್ಟ ಟೈಮು. ಅಂದರೆ ಅವರು ಈ ಭಾರತದ ಪರಂಪರೆಯನ್ನು ಭಾಳ ಅದ್ಭುತವಾಗಿ ಹೇಳ್ತಾರೆ. ನಮಗೇನಾಗ್ಬಿಟ್ಟಿದೆ ಅಂದರೆ ಭಾರತ ಪರಂಪರೆ ಹೇಳುವವನು BJPಯಲ್ಲಿ ಇರಬೇಕು ಅಂತಿದೆ. ಹಂಗೇನು ಬೇಕಾಗಿಲ್ಲ ನಮಗೆ, ಎಲ್ಲರಲ್ಲೂ ಇರ್ತಾರೆ ನಮಗೆ. ಅದನ್ನು ತೆಗೊಳ್ಳುವಂಥದ್ದು ಅವ್ರಿಗೆಲ್ಲರಿಂದ ನಾನು ಬಯಸ್ತಾ ಇದ್ದೀನಿ ನಿಜ ಹೇಳಬೇಕು ಅಂತಂದರೆ. ಓಕೆ, ದೆಹಲಿ ಸೋಲಿನ ಬೆನ್ನಲ್ಲೇ ಇಂಡಿ ಕೂಟದಲ್ಲಿ ಬಿರುಕು ಮೂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇಂಡಿ ನಾಯಕರ ಕಾಲೆಳೆದಿದ್ದಾರಂತೆ ಒಮರ್ ಅಬ್ದುಲ್ಲಾ. ಇನ್ನಷ್ಟು ಹೊಡೆದಾಡ್ಕೊಳ್ಳಿ ಅಂತ ಮಾರ್ಮಿಕ ಟ್ವೀಟ್ ಮಾಡಿದ್ದಾರಂತೆ. ಒಬ್ಬರನ್ನ ಇನ್ನೊಬ್ರು ಮುಗಿಸಿ ಅಂತ ಕಿಡಿಕಾರಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಓಕೆ, ನನ್ನ ಕಲೀಗ್ ದಿವಿತ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ, ಇಂಡಿ ಮೈತ್ರಿಕೂಟದ ಓರ್ವ ಪ್ರಮುಖ ಪಾಲುದಾರರು ಕೂಡ. ಆಮೇಲೆ ಇಂಡಿ ಮೈತ್ರಿಕೂಟ ಆರಂಭದಿಂದಲೇ ಶುರುವಾಗಿ ಬೆಂಗಳೂರಲ್ಲಿ ಶುರುವಾಯಿತು. ಆರಂಭ ಆದಾಗ ಒಂದು ಆಶ್ಚರ್ಯ ಇತ್ತು, ಆದರೂ ಕೂಡ ದೊಡ್ಡ ಟಕ್ಕರ್ ಕೊಡುವಂಥ ಎಲ್ಲ ಸಾಧ್ಯತೆಗಳಿತ್ತು. ಆದರೆ ಎಲ್ಲರಿಗೂ ಆಸೆ ಬಂದ್ಬಿಡ್ತು, ನಾನಾ ಮಹಾಗಠಬಂಧನದಾಗೂ ಆಯ್ತು, ಅದೇ ಥರ. ಈಗ ಒಮರ್ ಅಬ್ದುಲ್ಲಾ ಅವರ ಟ್ವೀಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ದಿವಿತ್. ಓವರ್ ಟು ಯು ದಿವಿತ್. ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ಟಿ. ಬಹಳ ಪ್ರಮುಖವಾಗಿ ಈ ಒಂದು ದೆಹಲಿ ಚುನಾವಣೆಯ ರಿಸಲ್ಟನ್ನು ನೋಡ್ತಿರುವಂಥ ಸಂದರ್ಭದಲ್ಲಿ ಯಾವ ರೀತಿ BJP ಮುನ್ನುಗ್ತಾ ಇದೆ, ಮುನ್ನಡೆಯನ್ನು ಸಾಧಿಸಿಕೊಂಡು ಅನ್ನುವಂಥದ್ದು ಗಮನಿಸ್ಬೋದು. ಇದೇ ಸಂದರ್ಭದಲ್ಲಿ ಈ ರಿಸಲ್ಟನ್ನು ಮನೆಯಲ್ಲೇ ಕೂತು ನೋಡ್ತಿರುವಂಥ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಆದಂಥ ಒಮರ್ ಅಬ್ದುಲ್ಲಾ ಅವರು ಒಂದು ಮಾರ್ಮಿಕವಾಗಿ ಟ್ವೀಟ್ ಮಾಡಿರೋದನ್ನು ಗಮನಿಸ್ತಾ ಇದ್ದೀರಿ. ಅವ್ರು ನೋಡೋ ಆಪಾಸ್ ಮೇನ್ ಅಂತೇಳಿ ಕಿತ್ತಾಡ್ಕೊಳ್ಳಿ, ಇನ್ನೂ ಕಿತ್ತಾಡ್ಕೊಳ್ಳಿ, ಇದು ಹೀಗೆ ಮುಂದುವರಿಯುತ್ತೆ ನೀವು ಇದೇ ರೀತಿ ಇದ್ದರೆ ಅನ್ನುವಂಥ ಮಾತನ್ನು ಮಾರ್ಮಿಕವಾಗಿ ಹೇಳಿರುವಂಥದ್ದು. ಅಂದರೆ ಈ ಒಂದು 2024 ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಆಪ್ ಪಾರ್ಟಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಯಾವ ರೀತಿಯಾಗಿ ಒಟ್ಟಿಗೆ ಸೇರಿ ಇಂಡಿ ಒಕ್ಕೂಟದಲ್ಲಿ ಒಂದು ನಾಯಕತ್ವವನ್ನು ಕಟ್ಕೊಂಡು ಯಾವ ರೀತಿ ಕೆಲಸ ಮಾಡಿದ್ರು ಒಗ್ಗಟ್ಟಾಗಿ, ಅದು ಇಲ್ಲಿ ಕಾಣಲಿಲ್ಲ. ಅಂದರೆ 2025 ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಅದು ಆಗಲಿಲ್ಲ. ಅಂದರೆ BJPಯವರು ಯಾವ ರೀತಿಯಲ್ಲಿ ಆ ಪಕ್ಷವನ್ನು ಅಥವಾ ಕೇಜ್ರಿವಾಲ್ನ ಅವರು ಯಾವ ರೀತಿ ಟೀಕೆ ಮಾಡಿದ್ರು, ಯಾವ ರೀತಿ ಟಕ್ಕರ್ ಕೊಟ್ಟರು, ಅದಕ್ಕಿಂತ ಹೆಚ್ಚಾಗಿ ಕೂಡ ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು, ಜೊತೆಗೆ ಕಾಂಗ್ರೆಸ್ ಪಕ್ಷದವರು ಆ ಪಾರ್ಟಿ ವಿರುದ್ಧ ಯಾವ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟರು. ಸೊ ಇವರಿಬ್ಬರ ನಡುವೆ ಹೊಂದಾಣಿಕೆ ಇರಲಿಲ್ಲ. ಸೊ ಹಾಗಾಗಿ ಇದು ಯಾವ ರೀತಿಯಲ್ಲಿ ಆಗಿದೆ ಅನ್ನುವಂಥ ಲೆಕ್ಕಾಚಾರ ಮಾರ್ಮಿಕವಾಗಿ ಅವರು ಹೇಳಿರ್ತಾರೆ. ಅಂದರೆ ನಿಮ್ಮ ಕಿತ್ತಾಟದಿಂದ ಇದು BJPಯವರಿಗೆ, ಅಂದರೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಆಗಿದೆ, ನೀವು ಹೀಗೆ ಕಿತ್ತಾಡ್ಕೊಳ್ಳಿ, ಹೀಗೆ ಮುಂದುವರೆದ್ರೆ ಇದೇ ರೀತಿಯಾದಂಥ ರಿಸಲ್ಟನ್ನು ನಾವು ನೋಡ್ಬೋದು ಅನ್ನುವಂಥ ರೀತಿಯಲ್ಲಿ ಮಾರ್ಮಿಕವಾಗಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳಾದಂಥ ಒಮರ್ ಅಬ್ದುಲ್ಲಾ ಅವರು ನೋಡೋ ಆಪಸ್ ಮೇನ್ ಅನ್ನುವಂಥ ಟ್ವೀಟನ್ನು ಈ ಒಂದು ರಿಸಲ್ಟನ್ನು ನೋಡೋ ಮುಖಾಂತರ ಮಾಡಿದ್ದಾರೆ ಜಯಪ್ರಕಾಶ್ ಶೆಟ್ಟಿ. ಅಂದರೆ ಇದು ಒಂದು ರೀತಿಯಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಅವರೇ ಇಂಡಿ ಮೈತ್ರಿಕೂಟದಲ್ಲಿ ಇದ್ರೂ ಕೂಡ ಒಂದು ರೀತಿಯಲ್ಲಿ ಚುಚ್ಚಿದ್ದಾರೆ ಇಂಡಿ ಮೈತ್ರಿಕೂಟವನ್ನು. ಇನ್ನೂ ಜಗಳ ಆಡ್ಕೊಳ್ಳಿ ಅವರು ಫ್ಯಾಕ್ಟ್ ಹೇಳಿದಾರೆ ಅನ್ಸುತ್ತೆ. ಯಾಕಂದ್ರೆ ನೋಡಿ, ಇಂಡಿ ಒಕ್ಕೂಟ ನೀವು ಫಾರ್ಮಿಗೆ ಬಂದಾಗ ಇವ್ರ ಉದ್ದೇಶ ಏನಾಗಿತ್ತು ಅಂತಂದ್ರೆ ಮೋದಿ ಅವರನ್ನ ಅಧಿಕಾರದಿಂದ ದೂರ ಇಡೋದು, ನಮ್ಮ ಇಂಡಿ ಒಕ್ಕೂಟ ಅಧಿಕಾರಕ್ಕೆ ಬರೋದು ಅಂತ ಇತ್ತು, ತೃತೀಯ ರಂಗ ಅಂತ ಮಾಡಿಕೊಂಡು. ಆದ್ರೆ ಇವರು ಎಲ್ಲೆಲ್ಲಿ ಈ ಇಂಡಿ ಒಕ್ಕೂಟದಲ್ಲಿ ಕೈ ಜೋಡಿಸಿದ್ರು ಸ್ಥಳೀಯ ಪಾರ್ಟಿಗಳು, ಅಲ್ಲಲ್ಲಿ ಹೊಡೆದಾಡ್ಕೊಳ್ಳುವಂತ ಕೆಲಸ ಆಯ್ತು. ಮಮತಾ ಬ್ಯಾನರ್ಜಿ ಮಜಾ ಏನಂತಂದ್ರೆ ಪ್ರಧಾನಮಂತ್ರಿ ರೇಸ್ ಅಲ್ಲ, ಇಂಡಿ ಮೈತ್ರಿಕೂಟದ ಐಡಿಯಾ ಯಾರ್ದು ಹೇಳಿ? ನಿತೀಶ್ ಕುಮಾರ್ದು. ಇಂಡಿಯಾ ಅಂತ ಹೆಸರು ಕೊಟ್ಟಿದ್ದು ಅದಕ್ಕೆ INDIA, ಆಮೇಲೆ ಅದು BJP ಮಾಡಿದ್ದು INDA ಅಂತ ಹೇಳಿ. ಆಯ್ತಾ, ಇಂಡಿಯಾ ಮೈತ್ರಿಕೂಟ ಹಂಗೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಆ ಹೆಸರು ಕೊಟ್ಟಿದ್ದು ಯಾರು? ನಿತೀಶ್ ಕುಮಾರ್. ಆಗಿದ್ದಲ್ಲಿ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ. ಆಯಿತಾ, 23 ಪಾರ್ಟಿಗಳನ್ನು ಸೇರಿರ್ತದೆ. ಅವರೇ ಇಲ್ಲ ಇವತ್ತು. ಆಮೇಲೆ ಮಮತಾ ಬ್ಯಾನರ್ಜಿ ಅಂತ ನಾಯಕಿ, ಮಮತಾ ಬ್ಯಾನರ್ಜಿ ಯಾಕೆ ದೊಡ್ಡ ನಾಯಕಿ ಆಗ್ತಾರೆ ಅಂತಂದರೆ ನರೇಂದ್ರ ಮೋದಿ ಪ್ರಭಾವವನ್ನು ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ನೀವು ಸರಿನೋ ತಪ್ಪು ಫೈನಲಿ ನಾನು ಏನು ಹೇಳಿದ್ದು, ಗೆಲುವು ಮಾತ್ರ ಟಕ್ಕರ್ ಕೊಟ್ಟದ್ದು. ಅವ್ರು ಹೇಳ್ತಾರೆ ಇಂಡಿ ಮೈತ್ರಿಕೂಟವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮುನ್ನಡೆಸಲಿ, ನಾವು ಅವರನ್ನ ಪ್ರಧಾನಿ ಅಭ್ಯರ್ಥಿ ಮಾಡೋಣ ಅಂತೇಳಿ ಮಮತಾ ಬ್ಯಾನರ್ಜಿ ಹೇಳ್ತಾರೆ. ಅರವಿಂದ್ ಕೇಜ್ರಿವಾಲ್ ಕೂಡ ಹೇಳ್ತಾರೆ. ಆಯ್ತು ಬಿಡಿ, ಬೇರೆಯವರು ಒಪ್ಪದೇ ಇರ್ಬೋದು, ಕರ್ನಾಟಕದಲ್ಲಿ ಒಬ್ಬನಾದರೂ ಅಟ್ಲೀಸ್ಟ್ ಹೌದಾ, ಅಯ್ಯಯ್ಯೋ ಮಲ್ಲಿಕಾರ್ಜುನ ಖರ್ಗೆ ಅಂದರೆ ಭಾಳ ಒಳ್ಳೆಯದು, ಬಟ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಏನು ಟಂಗ್ ಸ್ಲಿಪ್ ಆಗಿ ಆದರೂ ಹೇಳ್ಬೋದು. ಹೌದಾ, ಹೇಳಲೇ ಇಲ್ಲ ಅಂತ ನಾವು ಸಿದ್ದರಾಮಯ್ಯ ಹತ್ರ ಕೇಳಿದ್ವಿ. ಅದು
ರಾಹುಲ್ ಗಾಂಧಿ